ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 82ನೇ ಭೇಟಿ. ಇಂದು ನಾವು 2 ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಆ 2 ಪದಗಳು ವರ್ಡ್ಸ್. ಮೊದಲನೇದು ಚೇಂಜ್, CHANG, ಚೇಂಜ್. ಎರಡನೇದು ಶಿಫ್ಟ್. ಮೊನ್ನೆ ಹೇಳಿದೆ ಹಿಂದೆ, ಅಪಿಯರ್ ಆ್ಯಂಡ್ ಲುಕ್ ಅಂತ. ಈ ಅಪಿಯರ್ ಹಾಕೋಳೆಲ್ಲ ಲುಕ್ ಹಾಕ್ಬಿಡ್ತಾರೆ. ಈಗ ನಮ್ಮ ಸ್ನೇಹಿತರು ನಾನು ವಿಡಿಯೋ ಮಾಡೋದಕ್ಕಿಂತ ಕೆಲವು 1 ಅವರ್ ಮುಂಚೆ ನೋಡಿ, ಯಾರೋ ದೊಡ್ಡ ಶ್ರೀಮಂತರು, ಸ್ಯಾರ್ ಹಿ ಲುಕ್ಸ್ ಸೋ ಸಿಂಪಲ್ ಅಂದರು. ಅಂದರೆ ಲುಕ್ಸ್ ಅಂದರೆ ಹೇಳಿದ್ದೇನೆ, ಲುಕ್ಸ್ ಅಂತ ನೋಡೋದು ಅಂತ. ಅದೇ ಥರ ಬಹಳಷ್ಟು ಜನ ಈ ಪದಕ್ಕೆ ಬದಲಾಗಿ ಈ ಪದವನ್ನು ಬಳಸ್ತಾರೆ. ತುಂಬ ಜನ, ನಾನು ಬಹುಶಃ ದಿವಸಕ್ಕೆ ಒಮ್ಮೆ ಆದರೂ ಇದನ್ನು ಕೇಳಿಸ್ತಿರ್ತೇನೆ. ಯಾವುದು ಫ್ರೆಂಡ್ಸ್ ಜೊತೆ ಮಾತಾಡುವಾಗ, ಸರ್ ಆ ಏರಿಯಾದಿಂದ ಈ ಏರಿಯಾಕ್ಕೆ ಮನೆ ಶಿಫ್ಟ್ ಮಾಡಿದೆ, ನನ್ನ ಡಾಕ್ಟ್ರು ಮನೆ ಶಿಫ್ಟ್ ಮಾಡಿದ್ದು, ನನ್ನ ಸನ್ನು ಮನೆ ಶಿಫ್ಟ್ ಮಾಡ್ದ ಅಂತ ಫ್ರೆಂಡ್ಸ್ ಹೇಳ್ತಿರ್ತಾರೆ, ಸೀನಿಯರ್ಸು. ಮನೇನ ನಾವು ಶಿಫ್ಟ್ ಮಾಡೋಕ್ಕಾಗಲ್ಲ. ಮನೆ ನೋಡಿ, ಭಾಳಷ್ಟು ಜನ ಅದು ಗೊತ್ತಿಲ್ಲ, ಅದು ಯಾಕೆ ಹೀಗೆ ಬಂತು ಅಂತ. ಸ್ನೇಹಿತರೆ, ಚೇಂಜ್ ಅಂತ ಹೇಳಬೇಕು. ಮನೇನ ಚೇಂಜ್ ಮಾಡಿದ್ವಿ, ವಿ ಹ್ಯಾವ್ ಚೇಂಜ್ಡ್ ಅವರ್ ಹೌಸ್ ಅಂತ ಹೇಳಬೇಕು. ವಿ ಹ್ಯಾವ್ ಶಿಫ್ಟೆಡ್ ಅವರ್ ಹೌಸ್ ಅಂತ ಹೇಳಬಾರ್ದು. ಶಿಫ್ಟ್ ಅಂತ ಅಂದರೆ ಒಂದು ವಸ್ತುವನ್ನು ಎತ್ಕೊಂಡೋಗಿ ಇನ್ನೊಂದು ಕಡೆ ಇಡೋದು. ಇದು ಚೇಂಜ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ವಸ್ತುಕ್ಕೆ ಆಯ್ತಲ್ಲ. ಚೇಂಜ್ ಅಂದರೆ ನಾಮಪದನೂ ಆಗುತ್ತೆ, ಕ್ರಿಯಾಪದವನ್ನು ತಪ್ಪು ಮಾಡ್ತಾ ಇದ್ದೇವೆ. ಚೇಂಜ್ ಅಂದರೆ ಬದಲಾಯಿಸೋದು. ಶಿಫ್ಟ್ ಅಂತ ಅಂದರೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಎತ್ಕೊಂಡೋಗಿ ಇಡೋದು. ನಾವು ಮನೇನ ಖಂಡಿತ ಎತ್ಕೊಂಡೋಗಿ ಇಡೋಕ್ಕಾಗಲ್ಲ. ಅದು ತುಂಬ ಯಾವುದೋ ಭಾರಿ ಮಾನ್ಯುಮೆಂಟು ಇಂಥದ್ದನ್ನಾದರೆ ಹಾಗೆ ಮಾಡ್ತಾರೆ. ತೆಂಗಿನ ಮರ ಚೇಂಜ್ ಮಾಡ್ತಾರೆ, ಒಂದು ಕಡೆಗೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾರೆ. ಅದು ಶಿಫ್ಟ್. ಇದು ಚೇಂಜ್. ಯಾವುದೇ ಕಾರಣಕ್ಕೂ ನಾವು ಒಂದು ಮನೆಯನ್ನು ಬದಲಾವಣೆ ಮಾಡಿದಾಗ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ, ವಿ ಹ್ಯಾವ್ ಚೇಂಜ್ಡ್ ಅವರ್ ಹೌಸ್. ನಾವು ಮನೆಯನ್ನು ಚೇಂಜ್ ಮಾಡಿದ್ದೇವೆ, ಮನೆಯನ್ನು ಬದಲಾಯಿಸಿದ್ದೇವೆ ಅಂತ ಹೇಳಬೇಕೇ ವಿನ ಮನೆನ ಶಿಫ್ಟ್ ಮಾಡೋದು ಅಂತ ಹೇಳಬಾರ್ದು. ಶಿಫ್ಟ್ ಅಂತ ಇದು ಫಿಸಿಕಲ್ಲಾಗಿ ಮೂವ್ ಮಾಡೋದು, ಒಂದು ಕಡೆ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗೋದು. ಎತ್ಕೊಂಡು ಹೋಗೋಕ್ಕಾಗಲ್ಲ. ಇದು ಬದಲಾವಣೆ ಮಾಡೋದು, ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾವಣೆ ಮಾಡೋದು. ಭಾಳಷ್ಟು, ಅದಕ್ಕೆ ಸುಮಾರು 2 ಪೇಜ್ ಇದೆ ಇದಕ್ಕೆ. ಚೇಂಜು, ಶಿಫ್ಟ್ಗೂ ಸುಮಾರು 1.25 ಪೇಜರು ಇದೆ. ನಮ್ಮ ಮೈಸೂರು ಯೂನಿವರ್ಸಿಟಿ ಎಲ್ಲ ಡಿಕ್ಷನರಿ ಇದೆ. ಚೇಂಜ್ ಬದಲಾಗಿ ನಾವು ಶಿಫ್ಟನ್ನು ಹಾಕ್ತಾ ಇದ್ದೇವೆ. ಭಾಳಷ್ಟು ಜನ, ತುಂಬ ಜನ ಚೇಂಜ್ ಮಾಡೋದು ಅಂತ ಹೇಳೋದು ಬಹಳ ಕಡಿಮೆ ಜನ. ತುಂಬ ತಿಳ್ಕೊಂಡವರು ಚೇಂಜ್ ಅಂತ ಹೇಳ್ತಾರೆ. ಹೆಚ್ಚು ಜನರ ಬಾಯಲ್ಲಿ ಚೇಂಜ್ಗೆ ಬದಲಾಗಿ ಶಿಫ್ಟ್ ಅಂತ ಇದೆ. ಅದು ಇರಬಾರ್ದು. ನೋಡಿ, ಇನ್ಸ್ಟೆಡ್ ಆಫ್ ಸೇಯಿಂಗ್ ವಿ ಹ್ಯಾವ್ ಶಿಫ್ಟೆಡ್ ಅವರ್ ಹೌಸ್, ವಿ ಹ್ಯಾವ್ ಚೇಂಜ್ಡ್ ಅವರ್ ಹೌಸ್. ನಮ್ಮ ಮನೆಯನ್ನು ಬದಲಾವಣೆ ಮಾಡಿದ್ದೇವೆ. ಒಂದು ಹಳೆ ಮನೆಯಿಂದ ಹೊಸ ಮನೆಗೆ ಹೋಗೋದು, ಮತ್ತು ಬಾಡಿಗೆ ಮನೆಯಿಂದ ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದು. ಅದಕ್ಕೆ ಚೇಂಜ್ ಅನ್ನೋ ಪದವನ್ನು ಬಳಸಬೇಕು. ವಿ ಹ್ಯಾವ್ ಚೇಂಜ್ಡ್ ಅವರ್ ಹೌಸ್ ಈಸ್ ಎ ಕರೆಕ್ಟ್ ಸೆಂಟೆನ್ಸ್, ಆ್ಯಂಡ್ ವಿ ಹ್ಯಾವ್ ಶಿಫ್ಟೆಡ್ ಅವರ್ ಹೌಸ್ ಈಸ್ ಅನ್ ಇನ್ಕರೆಕ್ಟ್ ಸೆಂಟೆನ್ಸ್. ಜ್ಞಾಪಕ ಇಟ್ಕೋಬೇಕು. ಇಷ್ಟು ಭಾಳ ಸಿಂಪಲ್. ಇದನ್ನು ನಾವು ಹಾಗೆ ಹೇಳಿದ್ವಲ್ಲ, ಆ ಲುಕ್ ಅನ್ನೋದನ್ನು ಬಹಳಷ್ಟು ಜನ ಬಳಸ್ತಾರೆ. ತಿದ್ದಕ್ಕಾಗಲ್ಲ. ಎಲ್ರಿಗೂ ನಾವು ತುಂಬ ಆತ್ಮೀಯರಾದರೆ ಅದು ಕೇಳ್ತಾರೆ ಅನ್ನೋಂಗಿದ್ರೆ ತಿದ್ದಬಹುದು. ಇದನ್ನು ಅಷ್ಟೇ. ಇದನ್ನು ನಿನ್ನೆ ಮೊನ್ನೆ ಇವತ್ತೂ ಕೇಳಿದೆ. ಇವಾಗ ಇನ್ನೊಬ್ಬರು ಸೀನಿಯರ್ ಜೊತೆ ಮಾತಾಡುವಾಗ ಅಂದರು, ಸರ್ ನಾನು ವಿವೇಕಾನಗರದಿಂದ ವಿಜಯನಗರಕ್ಕೆ ಮನೆ ಶಿಫ್ಟ್ ಮಾಡಿದಾಗ, ಹುಣಸೂರಿಂದ ಮೈಸೂರಿಗೆ ಮನೆ ಶಿಫ್ಟ್ ನಾವೆಲ್ಲರಿಗೂ ಹೇಳೋಕ್ಕಾಗಲ್ಲ. ಕೆಲವದನ್ನು ನೆಗೆಟಿವ್ ಆಗಿ ತಗೊಂಡ್ಬಿಡ್ತಾರೆ. ಭಾಳ ಕಷ್ಟ ಇದೆ. ಬಹುಶಃ ನಾನು ಹೇಳೋದು ಅದಕ್ಕೆ, ನನ್ನ ವೀಡಿಯೋನ ನೋಡಿ ಥರ ಸ್ನೇಹಿತರಿಗೆ ಹೇಳ್ತೇನೆ. ಅವರೆಲ್ಲ ಮಾರ್ಕೆಟಿಂಗ್ ಅಂತ ತಿಳ್ಕೊಂಡ್ಬಿಡ್ತಾರೆ. ದಯವಿಟ್ಟು ಹೆಲ್ಪ್ ಆಗ್ತದೆ ಇದು. ಚೇಂಜ್ ಬದಲಾವಣೆ. ಶಿಫ್ಟ್ ಅಂದರೆ ಒಂದು ಸ್ಥಳದಿಂದ ಒಂದು ಕಡೆಗೆ ತಗೊಂಡು ಹೋಗೋದು. ಮನೇನ ನಾವು ತಗೊಂಡು ಹೋಗೋಕ್ಕಾಗಲ್ಲ, ಮನೇನ ಬದಲಾಯಿಸ್ಬೋದು. ಥಿಂಗ್ಸನ್ನು ತಗೊಂಡು ಹೋಗೋದು ವಿನಃ ಮನೆ ತಗೊಂಡು ಹೋಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಸೇ ವಿ ಹ್ಯಾವ್ ಟು ಚೇಂಜ್ ಅವರ್ ಹೌಸ್. ವಿ ಕಾಂಟ್ ಸೇ ವಿ ಹ್ಯಾವ್ ಟು ಶಿಫ್ಟ್ ಅವರ್ ಹೌಸ್. ಮನೇನ ಚೇಂಜ್ ಮಾಡ್ತೀವಿ ಅಂತ ಹೇಳ್ಬೋದು, ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ದಯವಿಟ್ಟು ಇದು ತಮಗೆ ಅರಿವಾಗಿದೆ ಅಂದ್ಕೊಂಡಿದೆ. ಸಾಧ್ಯವಾದಷ್ಟು ಜನಕ್ಕೆ ಹೇಳಿ, ನಿಮ್ಮ ಮಕ್ಕಳು ಇದನ್ನು ತಿದ್ದುಕೊಳ್ಳಿ. ತಪ್ಪು ಹೇಳೋದು ಬೇಡ. ಕೆಲವು ಸಾರಿ ಹೀಗೆ ಬರೆದಾಗ ತಪ್ಪಾಗ್ತದೆ ಸ್ನೇಹಿತರೆ. ಬಹುಶಃ ಇದು ತಮಗೆ ಮಂದಟ್ಟಾಗಿದೆ ಅಂದ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.